ಒಂದ್ಸತಿ ಹೆಲ್ಪ್ ಮಾಡ್ತೀನಿ ಅಂದ್ರೆ ತಪ್ಪದೆ ಅಷ್ಟೇ. ಈರುಳ್ಳಿ ಅಂತ ನಿಮ್ಗೆ ಗೊತ್ತಲ್ಲ, ಎಷ್ಟು ವಿಡಿಯೋಸ್ ನೋಡಿದೀರಾ ನನ್ನ ಈರುಳ್ಳಿ ಕಟ್ಟಿಂಗ್. ಅದೇ ಈರುಳ್ಳಿ ಅಂದಿದ ತಕ್ಷಣ ಇನ್ನು ಇವಳು ತಲೆ ಮೇಲೆ ಬೀಳೋದು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಏನ್ ಗೊತ್ತಾ, ಹೆಲ್ಪ್ ಮಾಡ್ಲಾ ಅಂತ ಆಫರೇ ಮಾಡಬಾರ್ದಾ. ನೋಡಿ ನನ್ನ ವೀಕೆಂಡ್ ಸ್ನ್ಯಾಕ್ ರೆಡಿ ಆಗ್ತಾ ಇದೆ. ಇಲ್ಲಿ ಶಿವರಂಜನಿ ಸ್ಪೆಷಲ್ ಹೆಲ್ದಿ ಬೀಟ್ರೂಟ್ ಕಟ್ಲೆಟ್. ದೇವರು ಮೇಲ್ಗಡೆ ಓಡಾಡ್ತಾ ಇರ್ಬೇಕಾದ್ರೆ ತಥಾಸ್ತು ನನ್ನ ಮುದ್ದಿನ ಈ ಪ್ರಾಣಿಗೆ ಎಲ್ಲ ಕೊಟ್ಬಿಡಪ್ಪ ಅಂತ ಹೇಳಿ ನನಗೆ ಮೇಲಿಂದ ಕೆಳಗೆಗೆ ಐಶ್ವರ್ಯ ಆರೋಗ್ಯ. ಹೇ ಸ್ನೇಹಿತರೆ, ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಸ್ಯಾಂಡಲ್ವುಡ್ ಟು ಸ್ಯಾಂಡ್ ಡ್ಯೂನ್ಸ್ ದುಬೈ. ಇವತ್ತಿನೊಂದು ಸ್ಪೆಷಲ್ ಡೇ, ವೀಕೆಂಡ್. ನಾನು ಬೇಗ ಬಂದುಬಿಟ್ಟಿದ್ದೀನಿ. ವೀಕೆಂಡಿಗೆ ಇನ್ನು ಸಾಯಂಕಾಲಕ್ಕೆ ಟೈಮ್ ಇದೆ, ಇನ್ನು 3 ಗಂಟೆ. ಆಫೀಸಿಂದ ಸೀದಾ ಇಲ್ಲಿ ಬಂದಿದ್ದೀನಿ. ಇವತ್ತೊಂದು ಏನೇ ಡ್ರಿಂಕ್ ಪ್ರೋಗ್ರಾಮಾ, ಫುಲ್ ರೆಸ್ಟ್ ಮಾಡೋಣ ಅಂತ. ಫುಲ್ ರೆಸ್ಟ್, ತುಂಬ ಕೆಲಸ ಮಾಡಿಬಿಟ್ಟಿದ್ದೀನಿ. ರೆಸ್ಟ್ ಮಾಡು, ಆರಾಮ್ ಮಾಡು, ಒಂದು ಪೆಗ್ ಹಾಕು. ಇವತ್ತೊಂದು ಡ್ರಿಂಕ್ ಮಾಡೋದು ತೋರಿಸ್ತೀನಿ ನಾನು ನಿಮಗೆ. ತುಂಬಾ ಚೆನ್ನಾಗಿರುತ್ತೆ. ಅದು ಯಾವ ಡ್ರಿಂಕು ಏನು ಅಂತ ತೋರಿಸ್ತೀನಿ. ಎಕ್ಸ್ಪೆರಿಮೆಂಟ್ ನನ್ನ ಮೇಲೆ. ಅದು ಹೌದು. ಓಕೆ, ಊಟನೂ ಅಷ್ಟೇ, ಎಲ್ಲನೂ ಅಷ್ಟೇ, ಎಲ್ಲ ನನ್ನ ಮೇಲೆ. ಆಮೇಲೆ ಏನಾದ್ರು ಒಂದು ಲೈಟಾಗಿ ಏನಾದ್ರು ಒಂದು ಮಾಡೋಣ ಕಣೆ. ಸ್ನಾಕ್ ಕೊಡ್ತೀಯಾ? ಏನೋ ಸ್ನಾಕ್ ಟೈಪ್. ನಾನು ಬರೀ ರೆಸ್ಟ್ ಮಾಡಕ್ ಬಂದಿರೋದು ಇವತ್ತು. ಚೆನ್ನಾಗಿ ಒಂಚೂರು ಕೆಲಸ ಮಾಡಿಸ್ತೀನಿ. ನೋಡೋಣ ಹೋಗೋಣ ಬಾ. ಸೊ ಇವತ್ತೇನು ಮಾಡ್ತಾ ಇರೋದು, ನನ್ನೇನೋ ರೆಸ್ಟ್ ಮಾಡಕ್ ಬಂದೆ, ಏನೋ ಕೆಲಸ ಕೊಡ್ತಾ ಇದ್ದಾಳೆ ನೋಡಿ. ಸರಿ. ಒಂದ್ಸತಿ ಹೆಲ್ಪ್ ಮಾಡ್ತೀನಿ ಅಂದ್ರೆ ತಪ್ಪದೆ ಅಷ್ಟೇ. ಈರುಳ್ಳಿ ಅಂತ ನಿಮ್ಗೆ ಗೊತ್ತಲ್ಲ, ಎಷ್ಟು ವಿಡಿಯೋಸ್ ನೋಡಿದೀರಾ ನನ್ನ ಈರುಳ್ಳಿ ಕಟ್ಟಿಂಗ್. ಅದೇ ಈರುಳ್ಳಿ ಅಂದಿದ ತಕ್ಷಣ ಇನ್ನು ಇವಳು ತಲೆ ಮೇಲೆ ಬೀಳೋದು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಏನ್ ಗೊತ್ತಾ, ಹೆಲ್ಪ್ ಮಾಡ್ಲಾ ಅಂತ ಆಫರೇ ಮಾಡಬಾರ್ದಾ. ಪರವಾಗಿಲ್ಲ ಬಿಡು. ಇವಾಗ ಯಾವ್ದೋ ಇಂಟ್ರೆಸ್ಟಿಂಗ್ ಡ್ರಿಂಕ್ ಕಲ್ತಿದ್ದಾಳಂತೆ ಇವಳು. ಯಾರು? ನೀನೇ, ಇನ್ಯಾರು? ಅದಕ್ಕೋಸ್ಕರ ನಾನು ಕಟ್ ಮಾಡ್ಕೊಡ್ತಾ ಇದ್ದೀನಿ. ಸರಿ. ಈಗೇನ್ ಗೊತ್ತಾ, ಡ್ರಿಂಕ್ಸ್ ಅಂದ್ಯಾ, ಕರೆಕ್ಟ್. ಏನ್ ಗೊತ್ತಾ, ಬೀಟ್ರೂಟು, ಆಮೇಲೆ ತುಂಬಾ ಕಮ್ಮಿ ಆಲೂಗಡ್ಡೆ, ಒಂದೇ ಆಲೂಗಡ್ಡೆ ಆಯ್ತಾ. ಆಮೇಲೆ ಒಂದು ಸ್ವಲ್ಪ ಏನ್ ಹೇಳ್ತಾರೆ, ಅವಲಕ್ಕಿ ಹಾಕ್ಬಿಟ್ಟು ಒಂದು ಕಟ್ಲೆಟ್, ಆಮೇಲೆ ಡ್ರಿಂಕ್. ಓಕೆನಾ? ಅಮೇಜಿಂಗ್. ಬೀಟ್ರೂಟ್ ನಂದು ಆಯನ್ಗೆ ಪರ್ಫೆಕ್ಟ್, ಕರೆಕ್ಟ್ ಅಲ್ವಾ? ಡ್ರಿಂಕ್ ನನ್ನ ಮನ್ಸಿಗೆ ಪರ್ಫೆಕ್ಟ್, ಕಂಪನಿ ನಮಗ್ ಪರ್ಫೆಕ್ಟ್. ಹೌದು, ಅಷ್ಟೇ. ಅದಕ್ಕಿಂತ ಏನ್ ಬೇಕು ಹೇಳು. ಇವತ್ತು ಫುಲ್ ನಾವು ಚಿಲ್ ಮಾಡೋದು ಅಲ್ವಾ? ಅಷ್ಟೇ. ಸ್ನೇಹಿತರೆ, ಒಂದು ವಿಷಯ ಹೇಳ್ತೀನಿ. ಫ್ರೆಂಡ್ಶಿಪ್ ಅಂತ ಇದೆ ನೋಡಿ, ಅದನ್ನು ಪಡ್ಕೊಂಡು ಬಂದಿರ್ಬೇಕು ಮಾತ್ರ. ಹೌದು. ಸುಮ್ಮನೆ ಎಲ್ಲರಿಗೂ ಒಳ್ಳೆಯವ್ರು ಸಿಕ್ಕಲ್ಲ ಅಲ್ವಾ? ಈಗ ಒಳ್ಳೆಯವ್ರು ಇರ್ತಾರೆ, ಅವು ಪಾಪ ಇಂಡಿವಿಜುವಲ್ ಆಗಿ ಎಲ್ಲರೂ ಒಳ್ಳೆಯವರೇ, ಅವ್ರಿಗೆ ನಮ್ಗೆ ಕಾಂಬಿನೇಷನ್ ಸಿಕ್ಬೇಕಾಯ್ತಲ್ಲ, ಅದು ಸಿಕ್ಕಲ್ಲ ಅನ್ನೋದಷ್ಟೇ. ಅದು ಕೆಟ್ಟವರು ಒಳ್ಳೆಯವರು ಅಂತ ಅದು ಹೇಳ್ತಾ ಇಲ್ಲ ಅಲ್ವಾ? ಆಮೇಲೆ ನನ್ನಷ್ಟು ಅದೃಷ್ಟ ಅಂತೂ ಇವಳಿಗೂ ಇಲ್ಲ. ಯಾಕಂದರೆ ನನಗೆ ಮಲ್ಟಿ ಟ್ಯಾಲೆಂಟೆಡ್ ಸಿಕ್ಕಿದ್ದಾಳೆ. ಚೆನ್ನಾಗಿ ತಿನ್ನಿಸ್ತಾಳೆ, ಚೆನ್ನಾಗಿ ಪ್ಯಾಕ್ ಮಾಡ್ತಾಳೆ. ಯಾವಾಗನ ಏನು ಬಂದು ಕೊಟ್ಟರು ತಿನ್ನೋದು, ಕುಡಿಯೋದು, ಇನ್ನೇನು ಬೇಕು. ಫ್ರೆಂಡ್ಶಿಪ್ ಜೊತೆ ಹೊಟ್ಟೆನೂ ನೋಡ್ಕೊತಾಳೆ. ಅದು ಬೇಕೇ ಬೇಕು. ಹೊಟ್ಟೆ ಮೊದಲು, ಎರಡು ಜೊತೆ ಅಲ್ವಾ? ಅದೇ. ನಾವಿಬ್ರು ನೋಡಿ ಎಷ್ಟು ಡಿಫ್ರೆಂಟ್ ಅಲ್ಲ, ಬಟ್ ಅದೇ ಸ್ಪೆಷಾಲಿಟಿ ನಮ್ಮ ಫ್ರೆಂಡ್ಶಿಪ್ದು. ಹೌದು, ಇವಳೇ ಬೇರೆ, ನಾನೇ ಬೇರೆ. ನಾವು ಬೇರೆ ಬೇರೆ ಅಂತ ಇಂಟ್ರೆಸ್ಟಿಂಗ್ ಆಗಿ ಹಂಗೆ ಫ್ರೆಂಡ್ಸ್ ಆಗೋದ್ವಿ ಅಲ್ವಾ? ಏನಿದು ಇಷ್ಟು ದೊಡ್ಡದು ಬೇ ಲೀವ್ಸಾ? ಹೌದೇ, ಎಲ್ಲಿ ಸಿಕ್ತು? ಅಲ್ಲ, ಎಷ್ಟು ದೊಡ್ಡದು ಲ್ಯಾಂಡಲ್ಲಿ ಬೆಳೆದಿರೋದು. ಹೌದಾ? ನಾನು ಅನ್ಕೊಂಡೆ ದುಬೈಲಿ ನಿಂಗೆ ಎಲ್ಲಿ ಸಿಗುತ್ತೆ ಬೇ ಲೀವ್ಸ್ ಇಷ್ಟು ದೊಡ್ಡದು ಅಂತ. ನಾನು ತಗೊಂಡ್ ಬಂದೆ, ನನ್ನ ತಂಗಿ ಇದನ್ನ ತಗೊಂಡೋಗಿ ಇದನ್ನ ಒಣಗಿಸಿ ಲ್ಯಾಂಡಿಂದ ಆಮೇಲೆ ನನ್ಗೆ ಕಳ್ಸಿದಾಳೆ. ಯಾಕಂದ್ರೆ ನಾವು ಬೇ ಲೀಫ್ ನಾನು ಉರಿಸ್ತೀನಲ್ಲ, ಅದೇ ಹಂಗಾಗ್ಬಿಟ್ಟು ಕಳ್ಸಿದಾಳೆ ನೋಡು. ವಾವ್. ಮಿಕ್ಸ್ ಮಾಡ್ಕೊತಾ ಇದೀಯಾ? ಅಂದ್ರೆ ಇವಾಗ ಹಾಕಿದ್ದು, ಇಷ್ಟೊತ್ತರೆಗೂ ಹಾಕಿದ್ದೇನು ಹೇಳು, ಬರೀ ಬೀಟ್ರೂಟು, ಆಮೇಲೆ ಆಲೂಗಡ್ಡೆ, ಆಮೇಲೆ ಕಟ್ ಮಾಡಿರೋದಿಲ್ಲ ಅದನ್ನು. ಇವಾಗ ಇದಕ್ಕೆ ಅವಲಕ್ಕಿ ಹಾಕ್ತೀನಿ. ಅವಲಕ್ಕಿ ನೆನೆ ಹಾಕಿದ್ದೀನಿ. ಸ್ವಲ್ಪ ಹಿಂಡಿ, ನಮ್ಮಲ್ಲಿ ದುಬೈನಲ್ಲಿ ಅವಲಕ್ಕಿ ಹಿಂಗ್ ನೆನೆಸ್ತಾ ಇದ್ದಂಗೆನೆ ಮುದ್ದೆ ಕಟ್ಬಿಡುತ್ತಲ್ವೇನೆ. ಹೌದು. ನಾನು ಆಕ್ಚುಲಿ ನಾನು ಬೆಳಿಗ್ಗೆ ಜ್ಯೂಸ್ ಮಾಡಿರೋ ಬೀಟ್ರೂಟ್ ಮಿಕ್ಕಿರುತ್ತಲ್ಲ, ಅದ್ರಲ್ಲೇ ಮಾಡ್ಬೋದಲ್ಲ. ಕರೆಕ್ಟ್, ಹೌದು. ಅದೇ ಬೀಟ್ರೂಟ್ ಅಂದ್ಮೇಲೆ ಬಾಯ್ಲ್ ಮಾಡಿರೋ ಆಲೂಗಡ್ಡೆ, ಉಪ್ಪು ಒಂದು ಸ್ವಲ್ಪ, ಆಮೇಲೆ ಎಲ್ಲ ತರ ಕಾರ್ನ್ಫ್ಲವರ್ ಹಾಕ್ತೀನಿ ಬೈಂಡಿಂಗಿಗೆ. ಓಕೆ, ಬೇಕಾಗತ್ತೆ ಸ್ವಲ್ಪ. ಓಕೆ, ನಾನೆಲ್ಲ ಕಣ್ಣು ಹೇಳ್ತೆ ಕಣೆ.
ಇಷ್ಟು ಅಷ್ಟು ಇಷ್ಟು ಅಂತ ನಾನು ಹಾಕಕ್ಕೆ ಹೋಗಲ್ಲ. ಆಮೇಲೆ ಒಂದೊಂದ್ಸತಿ ರವೆನೂ ಹಾಕ್ತಾರೆ, ಚೆನ್ನಾಗಿರುತ್ತೆ. ಮೈದಾ ಹಾಕ್ತಾರೆ, ನಾವು ಮೈದಾ ಹಾಕಲ್ಲ, ಸ್ವಲ್ಪ ರವೆ ಹಾಕಿದ್ರೆ ಚೆನ್ನಾಗೇ ಇರುತ್ತೆ. ಆಮೇಲೆ ಇದಕ್ಕೆಲ್ಲ ಪುಡಿಗಳು, ಧನಿಯಾ, ಜೀರಾ, ಗರಂ ಮಸಾಲ, ಓಕೆ. ಆಮೇಲೆ ಸ್ವಲ್ಪ ಚಾಟ್ ಮಸಾಲ ಹಾಕ್ಬೇಕು, ತುಂಬಾ ಚೆನ್ನಾಗಿರುತ್ತೆ. ಅದು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ, ಓಕೆನಾ? ಓಕೆ. ರವೆ ಹಾಕ್ತಾ ಒಂಚೂರು, ಸ್ವಲ್ಪ ರೋಸ್ಟೆಡ್ ರವೆ. ಉಪ್ಪು ಹಾಕಂದ ಇಲ್ವಾ? ಉಪ್ಪು ಹಾಕಿದೆ. ಹಾಕದಾ? ಅಯ್ಯೋ ನನಗೆ ಡೌಟ್ ಇವಾಗ, ನೋಡೋಣ ಲಾಸ್ಟ್ ಎಂಡಲ್ಲಿ ನೋಡೋಣ ಎಲ್ಲ ಮಿಕ್ಸ್ ಮಾಡಿ. ಧನಿಯಾ ಪುಡಿ ಅಲ್ವಾ? ಹೌದು. ಅದೇನು ಜೀರಿಗೆನಾ? ಜೀರಿಗೆ ಪುಡಿ, ಮೆಣಸಿನ ಪುಡಿ. ಮೆಣಸಿನ ಪುಡಿ ಜಾಸ್ತಿ ಬೇಡ ಅಲ್ಲ, ಸಾಕು. ಇದಕ್ಕೂ ಹಾಕಿದೀವಲ್ಲ, ಇದು ಗ್ರೀನ್ ಚಿಲ್ಲಿನೂ ಹಾಕಿದೀಯಲ್ವಾ? ಅದೇ ಅದೇ ಅದೇ. ಒಂಚೂರು ಕಲ್ಸ್ಕೊಳ್ಳೋಣ. ಆಮೇಲೆ ನನಗೆ ಇವಾಗ ಉಪ್ಪು ಮರ್ತೋಗಿದೆ, ನೀನು ಹಾಕಿದ್ಯಾ ಇಲ್ವಾ ಅಂತ. ಹೌದು, ಆಮೇಲೆ ಸುಮ್ಮನೆ ಡಬಲ್ ಆಗಿಬಿಟ್ರೆ ಕಷ್ಟ. ಹೌದು, ಅದು ನಾನೇ ತಿನ್ಬೇಕು. ನಂದು ಅದೇ ಟೆನ್ಷನ್, ತಿನ್ಸ್ಬಿಡ್ತಾಳೆ. ಅಲ್ಲ, ನನ್ನ ರಿಲ್ಯಾಕ್ಸ್ಡ್ ಈವ್ನಿಂಗ್ ಅಲ್ಲಿ ಟೆನ್ಷನ್ ಈವ್ನಿಂಗ್ ಆಗೋಗುತ್ತೆ. ಯಾಕಂದ್ರೆ ಇವಳಿಗೆ ಅಡಿಗೆ ಸೇರಿ ಬಂದಿಲ್ಲ ಅಂದ್ರೆ ಇನ್ನೇನೋ ಮಾಡ್ತಾಳೆ. ಅದಕ್ಕೆ ಆಮೇಲೆ ರೊಟ್ಟಿ ತಟ್ಬಿಡ್ತೀವಿ. ಅದೇ ಇದಕ್ಕೆ ಏನ್ ಮಾಡೋಣ ಅಂದ್ರೆ ಬಣ್ಣ ಹೌದ್ ಕಣೆ, ನೋಡು ಅಪ್ಪ, ರಾಗಿ ಹಿಟ್ಟು ಹಾಕ್ಬಿಡ್ಬೋದು. ನೋಡ್ದ? ಅದಕ್ಕೆ ಇವಾಗ ನೋಡಿ, ಅದ್ರಲ್ಲಿ ಉಪ್ಪೇನ ಜಾಸ್ತಿ ಆಗಿದ್ರೆ ಆ ಎಕ್ಸ್ಪೆರಿಮೆಂಟ್ ನನ್ ಮೇಲೆ ಉಪ್ಪು ಜಾಸ್ತಿ ಆಗೋಗಿದೆ. ಹಾಕ್ಬಿಟ್ಟು ರೊಟ್ಟಿ ಆದ್ಮೇಲೆ ನಾನ್ ತಿನ್ನಕ್ ಅದಕ್ಕೂ ಕೂರ್ಬೇಕು. ಅದರಿಂದ ಸದ್ಯ ಇದು ಕರೆಕ್ಟ್ ಆಗಿರ್ಲಿ. ನೋಡಿ, ಗಟ್ಟಿ ಗಟ್ಟಿನೇ ಆಯ್ತಲ್ವಾ? ಇವಾಗ ಒಂಚೂರು ಚೆಕ್ ಮಾಡೋಣ. ಹಾಕಿದ್ಯಾ ಇಲ್ವಾ? ಹಾಕಿದೀವಿ. ಅಪ್ಪ ಸದ್ಯ ಬಚಾವ್, ನಾನ್ ಬಚಾವ್. ಇಲ್ಲ ಅಂದ್ರೆ ಇವಾಗ ನೀನು ತಿನ್ನಿಸ್ತಾ ಇದ್ದೆ. ಹೌದು, ನನ್ ಕಟ್ಲೆಟ್ ಡ್ರಿಂಕ್ ಹೋಗಿ ಮತ್ತೆ ರೊಟ್ಟಿ. ಈಗ ಇದಕ್ಕೇನ್ ಗೊತ್ತೇನೆ, ಇವಾಗ ಈ ತರ ಬಾಲ್ ಮಾಡಿ ಈ ತರ ಹಿಂಗ್ ಮಾಡಿ, ಕೆಲವ್ರು ಏನ್ ಮಾಡ್ತಾರೆ ಇದಕ್ಕೆ, ಇವಾಗ ನೀನು ಇದ್ರ ಮೇಲೆ ರವೆ ಹಾಕೋದು ಅಥವಾ ಬ್ರೆಡ್ ಕ್ರಮ್ಸ್ ಹಾಕ್ತಾರಲ್ಲ, ಮಾಡ್ಬೋದು. ನಾನು ಇನ್ನು ನಿನಗೆ ಅಂತ ಹೆಲ್ದಿ ವರ್ಷನ್ ಮಾಡ್ತಾ ಇದ್ದೆ. ಅಯ್ಯಪ್ಪ ಸರಿ ಆಯ್ತಾ? ಇಲ್ಲಾಂದ್ರೆ ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಮೈದಾನ ಸ್ವಲ್ಪ ನೀರ್ ತರ ಮಾಡ್ಕೊಂಡು ಡಿಪ್ ಮಾಡಿನೂ ಮಾಡ್ತಾರೆ. ಎಲ್ಲ ತರ ಇದೆಯಾ? ಬಟ್ ಅದೇನಕ್ ಬೇಕು ಡಿಪ್ ಮಾಡಿ? ನಂಗೆ ಅದಿಷ್ಟ ಇಲ್ಲ ಮೈದಾ ಡಿಪ್ ಮಾಡೋದಕ್ಕೆ. ನಂಗೆ ರವೆ ಪರವಾಗಿಲ್ಲ, ರವೆ ಮಾಡ್ತೀನಿ. ಸ್ವಲ್ಪ 2 ಹಿಂಗೂ ಇರ್ಲಿ, 2 ಹಂಗೂ ಇರ್ಲಿ. ಬಟ್ ರವೆ ಇದ್ರೆ ಜಾಸ್ತಿ ಆಯಿಲ್ ಹೇಳ್ಕೊಳುತ್ತಲ್ವಾ? ಇಲ್ಲ, ಇಷ್ಟೇ ಇಷ್ಟೇನೆ. ನೋಡಿ, ನನ್ನ ಹೆಲ್ದಿ ಡಯಟ್ ಇವತ್ತು ಡ್ರಿಂಕ್ ಜೊತೆ ಅಲ್ವಾ? ಎಷ್ಟೊತ್ತೆ ನಾವು ಇದು ಮಾಡಿದ್ರೆ 10 ಮಿನಿಟ್ಸಾ? ನೀನು 10 ಮಿನಿಟ್ಸ್, ನಾನೇನು ಮಾಡಿಲ್ಲ. ನಾನು 30 ಸೆಕೆಂಡ್ಸ್. ಸಖತ್ ಫಾಸ್ಟ್ ಕಟ್ ಮಾಡ್ತಾಳಪ್ಪ. ಆ ಲೆಕ್ಕದಲ್ಲಿ ನಾನೇ ಕಮ್ಮಿ ಸ್ಪೀಡ್. ಹೌದಾ? ಸ್ಪೀಡ್ ಜಾಸ್ತಿ. ಸರಿ, ಪರವಾಗಿಲ್ಲ. ಸ್ವಲ್ಪ ಆದ್ರೆ ಏನೋ ಒಂದ್ ಇದೆ ಅಲ್ಲ, ಇಲ್ದಿದ್ರೆ ನೋಡಿರೋರು ಅನ್ಕೋತಾರೆ ದಿನಾ ಬಂದು ತಿಂದ್ಬಿಟ್ಟು ಹೋಗ್ತಾಳೆ. ನಾವು ದೃಷ್ಟಿ ತಗೋಬೇಕು ಇವಾಗ, ಯಾರ್ಯಾರು ಅನ್ಕೋತಾ ಇರ್ತಾರೋ. ರಿಷಾ ಅದೃಷ್ಟ ನೋಡು. ನೋಡಿ, ನನ್ನ ವೀಕೆಂಡ್ ಸ್ನ್ಯಾಕ್ ರೆಡಿ ಆಗ್ತಾ ಇದೆ ಇಲ್ಲಿ. ಶಿವರಂಜನಿ ಸ್ಪೆಷಲ್ ಹೆಲ್ದಿ ಬೀಟ್ರೂಟ್ ಕಟ್ಲೆಟ್. ಬೈ ದ ವೇ, ನಂಗೆ ನೆನಪಾಯ್ತು, ನೀನು ನಂಗೆ ಆಯಿಲ್ ಏನೋ ಮಾಡಿ ಇಟ್ಟಿದ್ಯಾ ಅಂದೆ. ಹೌದು, ಇವತ್ತು ನಿನಗೆ ಆಯಿಲ್ ಕೊಡ್ತೀನಿ. ನನ್ನ ಫ್ರೆಂಡ್ಸಿಗೆಲ್ಲ ಹೇಳ್ಬಿಟ್ಟಿದ್ದೀನಿ, ಇಲ್ಲಾಂದ್ರೂ ಸ್ನೇಹಿತರಿಗೆ ನಾನು ನಿನಗೆ ಕೊಡ್ತೀನಿ ಅಂತ. ನೀನೊಂಚೂರು ಟ್ರೈ ಮಾಡಿ, ಅದು ಹೆಂಗಿದೆ ಅಂತ. ಆಯ್ತಾ? ಟ್ರೈ ಮಾಡಿ ಹಾನೆಸ್ಟ್ ಆಗಿ ಹೇಳು. ನಾನು ಹಾನೆಸ್ಟ್ ಆಗಿ ಫೇಸ್ ಆಯಿಲ್ ಮಾತ್ರ ಇವಾಗ ಬೇಡ, ರಾತ್ರಿ ಮಲಗೋದ್ ಮೊದಲು ಹಾಕೋ. ಅದೊಂದು ಮಾತ್ರ ಅಷ್ಟೇ. ಬಾಡಿ ಆಯಿಲ್ ನೀನು ಹಾಕೋಬಹುದು. ಹೌದಾ? ರಾತ್ರಿನೂ ಹಾಕೋ, ಹೊರಗಡೆ ಹೋಗ್ಬೇಕಾದ್ರೆ ಹಾಕೋ, ಹೆಂಗಾದ್ರೂ ಹಾಕೋ, ಪರವಾಗಿಲ್ಲ. ಬರ್ತೀಯಾ? ಇದಾಗ್ತಾ ಇರುತ್ತೆ, ನಿಂಗೆ ಆಯಿಲ್ ತೋರಿಸ್ಲಾ? ಆಯಿಲ್ ತೋರಿಸು. ಅದಕ್ಕೆ ಮುಂಚೆ ನಮ್ಮ ಫ್ರೆಂಡ್ಸ್ಗೆ ನನ್ನ ಫೇಸ್ ತೋರಿಸ್ತೀನಿ. ಫ್ರೆಂಡ್ಸ್, ನನ್ನ ಫೇಸ್ ನೋಡ್ಕೋಬಿಡಿ. ಯಾಕಂದರೆ ಆಯಿಲ್ ಹಾಕಿದ ಮೇಲೆ ನಾನು 20 ವರ್ಷ ಕಮ್ಮಿ ಕಾಣಿಸ್ತೀನಿ. ಆಗಲೂ ನಿಮ್ಗೆ ಗುರ್ತ ಸಿಕ್ಕಲ್ಲ. ಇಲ್ಲ, ಆಯಿಲ್ ಏನೋ ಕೈ ಕೊಟ್ರೇನು ಗುರ್ತ ಸಿಕ್ಕಲ್ಲ. ಸೊ ಕೊಟ್ರೆ ನಾನು ಮಾಡಿದಲ್ವೇ ಅಲ್ಲ. ಎಕ್ಸ್ಪೆರಿಮೆಂಟು ಮೊದಲೆಲ್ಲ ಹೊಟ್ಟೆಗೆ ಹೆಚ್ಚು ಕಡಿಮೆ ಮಾಡಿರೋದು, ಕೈ ಕೊಟ್ಟು. ಹೌದಾ? ಮಾತ್ರ ನಾನು ಮಾಡಿದ್ದೆ. ನೋಡು, ನೋಡ್ಕೊಳ್ಳಿ ಚೆನ್ನಾಗಿ. ಚಂದ ನೋಡಿ ಹೆಂಗೆ ಕಾಣ್ತಾ ಇದ್ದಾಳೆ ಅಂತ. ಆಯ್ತಾ? 20 ವರ್ಷ ಕಮ್ಮಿ ಆದ್ರೆ ಹ್ಯಾಪಿ. ಬಟ್ ಇಲ್ಲ ಅಂದ್ರೆ ಸ್ವಲ್ಪ ಬೇಜಾರಾಗುತ್ತೆ. ಏನಿಲ್ಲ, 1 ವಾರ ಟೈಮ್ ಕೊಟ್ಬಿಟ್ಟು ನೀನೇ ಹೇಳೆ. ಆಯ್ತಾ? ಸೊ ಚೆನ್ನಾಗಿ ನೋಡ್ಕೊಳ್ಳಿ. 1 ವಾರ ಆದ್ಮೇಲೆ ಬರೋ ವಿಡಿಯೋನು ನೋಡ್ಬಿಟ್ಟು ಹೇಳಿ. ಅಲ್ವಾ? ಕೂತ್ಕೊಂಡಿದ್ದೀನಿ ಎಕ್ಸ್ಪೆರಿಮೆಂಟ್ಗೆ ಮುಂಚೆ. ನೋಡ್ಕೊಳ್ಳಿ ಚೆನ್ನಾಗಿ ನನ್ನ. ಒಳ್ಳೆ ಕತೆ ನಿಂದು. ಮತ್ತೆ ಇದು ಬಾಡಿ ಆಯಿಲ್. ಆಯ್ತಾ? ಬಾಡಿ ಓಕೆ. ಬಾಡಿಗೆ ಫಸ್ಟ್ ಪರವಾಗಿಲ್ಲ.
ಮುಖ ಒಂದು ವಾರ ಆದ್ಮೇಲೆ ವಿಡಿಯೋಲಿ ಕಾಣುತ್ತೆ. ಮುಖ ಖಂಡಿತ ಒಂದು ವಾರ ಆದ್ಮೇಲೆ ವಿಡಿಯೋ ಕಳ್ಸು. ಆಯ್ತಾ? ಚೆನ್ನಾಗಿಲ್ಲ ಅಂದ್ರೆ ನಾನಲ್ಲ, ಚೆನ್ನಾಗಿದ್ರೆ ಮಾತ್ರ ನಾನು ಮಾಡಿರೋದು. ಅಷ್ಟು ಸ್ಮೆಲ್ ನೋಡೋದು ನಂಗೆ ಸ್ಮೆಲ್ ಯಾವಾಗಲೂ ಐ ವೆರಿ ಪರ್ಟಿಕ್ಯುಲರ್ ಆಫ್ ದ ಸ್ಮೆಲ್. ತುಂಬಾ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಕಣೆ. ಅದೇ ನೋಡ್ತಾ ಇದ್ದೀನಿ, ಒಂಚೂರು ಆಯಿಲೇ ಇಲ್ಲ. ಸ್ಮೂತ್ನೆಸ್ ಗೊತ್ತಾಗುತ್ತೆ ಆಲ್ರೆಡಿ ನನಗೇನೆ. ಸಂತೋಷ್ ಮುಂದೆ ನಾನು ಫುಲ್ ಬೆಣ್ಣೆ. ಇವತ್ತು ಇವಳ್ದು ರಿಲ್ಯಾಕ್ಸ್ ಡೇ. ಏನೇನು ರಿಲ್ಯಾಕ್ಸ್ಗೆ. ಓ ಇನ್ನೂ ಇದೆ, ನನ್ಗೆ ಮಸಾಜ್ ಮಾಡಿಸ್ಕೊಡೆ. ಹೌದೌದು, ಅದನ್ನ ಇವಳ ಮನೇಲಿ ಇನ್ನೊಂದು ಸ್ಪೆಷಲ್ ಇದೆ ಫ್ರೆಂಡ್ಸ್. ಇವಾಗ ಸ್ವಲ್ಪ ಹೊತ್ತಲ್ಲಿ ನಾನು ಎಲ್ಲ ನನ್ನ ಮೇಲೇನೆ. ಸೊ ಅದು ಮಾಡ್ಕೋ, ಈ ಕಡೆ ಗ್ಲಾಸ್ ಇಟ್ಕೋ, ಆ ಕಡೆ ಕಟ್ಲೆಟ್ ತಿನ್ನು, ಈ ಕಡೆ ಇದನ್ನ ಮಾಡು. ಹೆಂಗಿದೆ ಕಡೆ? ಸೂಪರ್ ಆಗಿದೆ. ನಾನು ಇವಾಗ ಸದ್ಯದಲ್ಲೇ ಸ್ಮೆಲ್ ಇಷ್ಟ ಆಗ್ತಾ ಇದೆಯಾ? ಏನೇನಿದೆ ಅಂತ ಹೇಳ್ತೀಯಾ? ಆ ವಿಡಿಯೋ ಅದರಲ್ಲಿದೆ. ವಿಡಿಯೋ ನೋಡು. ಬಟ್ ನೀನೇ ಮಾಡ್ಕೊಡ್ತೀಯಲ್ವಾ ನನಗೆ ಫ್ಯೂಚರಲ್ಲೂ? ಮಾಡ್ತೀನಿ. ಸೊ ಆಯ್ತು ನೋಡೆ, ಕಟ್ಲೆಟ್ ಈಸ್ ರೆಡಿ. ನೋಡು ನೀನು ಇದನ್ನ ಹಾಕಿದ್ರೆ ಕ್ರಿಸ್ಪಿ ಬರುತ್ತೆ, ಇದು ಕ್ರಿಸ್ಪಿ ಬರುತ್ತೆ. ಹೌದು. ಇವತ್ತು ನಾನು ಬಂದಿರೋದು ಬರೀ ಕಟ್ಲೆಟ್ ಡ್ರಿಂಕಿಗೆ, ಆಮೇಲೆ ನನಗೆ ಆಯಿಲ್ದು ನೆನಪಾಯ್ತು. ಸೊ ಬಾಡಿ ಆಯಿಲ್ ಒಂದು ನಂಗೆ ಗೊತ್ತಿತ್ತು ಇವಳು ಮಾಡಿದಾಳೆ ಅಂತ, ಬಟ್ ಇವಾಗ ಫೇಸ್ ಆಯಿಲ್ ಮಾಡಿದಾಳೆ ಅಂತ ಇವಾಗ ಗೊತ್ತಾಯ್ತಲ್ಲ. ಹೌದು, ಫೇಸ್ ಆಯಿಲ್ ಮಾಡಿದ್ದೀನಿ, ಅವತ್ತೇ ಮಾಡಿದ್ದೀನಿ. ಸೊ ನಾನು ಈಗ ಒಂದು ಸ್ವಲ್ಪ ಕೊಡ್ತೀನಿ, ಯಾಕಂದ್ರೆ ಮತ್ತೆ ಅಗೇನ್ ಅಂಡ್ ಅಗೇನ್ ಸೇಮ್ ಥಿಂಗ್ ರಿಪೀಟ್ ಮಾಡೋದು. ಯಾಕಂದ್ರೆ ಎಷ್ಟೊಂದು ಸ್ಕಿನ್ ಟೈಪ್ಸ್ ಇರುತ್ತಲ್ಲ. ಹೌದು. ಸೊ ಹಾಗಾಗ್ಬಿಟ್ಟು ಒಂದೇ ಆಯಿಲ್ ಎಲ್ಲರೂ ಹಾಕೊಳಕ್ಕಾಗಲ್ಲ, ಒಬ್ಬೊಬ್ರದ್ದು ಒಂದೊಂದು ಸ್ಕಿನ್ ಟೈಪ್, ಅದಕ್ಕೆ ಕರೆಕ್ಟಾಗಿ ಹಾಕ್ಬೇಕು. ಸೊ ನಾನ್ ಮಾಡಿರೋದು ಡ್ರೈ ಸ್ಕಿನ್ ಅವರಿಗೆ, ನಿನ್ನ ನಾರ್ಮಲ್ ಸ್ಕಿನ್ ಆದ್ರೆ ಬೇರೆನೆ ಬರುತ್ತೆ. ಸೊ ಹಾಗಾಗಿ ನಿಮ್ಗೊಂದು ಸ್ವಲ್ಪನೇ ಕೊಟ್ಟಿರ್ತೀನಿ, ಟ್ರೈ ಮಾಡಿ ನೋಡಿ, ಹೇಳು ಸೆಟ್ ಆಗತ್ತಾ ಹೇಳು. ಓಕೆ ಲೆಟ್ಸ್ ಗೋ. ಓಕೆ ನೋಡು. ಸೊ ನಾನು ಎಕ್ಸ್ಪೆರಿಮೆಂಟ್ಗೆ ರೆಡಿ ಆಗ್ತಾ ಇದ್ದೀನಿ, ಬಾರ್ ಹತ್ರ ನಿಂತ್ಕೊಂಡಿದ್ದೀನಿ. ಸೊ ನಮ್ಮ ಬಾರ್ ಟೆಂಡರ್ ಬಂದಿದ್ದಾರೆ. ಏಗರ್ ಬಾಂಬ್ ಅಂತ ಮಾಡೋಣ. ಓಕೆ, ಇದು ಯಾವತ್ತಾರು ಕುಡ್ದಿದೀಯೇನೆ? ಒಂದು ಬಾಂಬ್ಗೆ ಇನ್ನೊಂದು ಬಾಂಬ್ ಕೊಡ್ತಾ ಇದೆ. ಇದು ಯಾವತ್ತಾರು ಕುಡ್ದಿದ್ಯಾ? ನಮ್ಮ ಮನೇಲಿ ಇದೆ, ನಾ ಕುಡ್ದಿಲ್ಲ. ಇದು ಜರ್ಮನಿದು. ಸೊ ಹೆಲ್ದಿ 56 ವೆರೈಟೀಸ್ ಹರ್ಬ್ಸ್ ಇರೋ ಡ್ರಿಂಕ್ ಕುಡಿತಾ ಇದ್ದೀನಿ. ಅಂದ್ರೆ ವೆರಿ ಹೆಲ್ದಿ. ವೆರಿ ಹೆಲ್ದಿ. ಆಯ್ತಾ? ಇದನ್ನ ಏನಂದ್ರೆ ನೋಡು, ಇದೊಂದು ಶಾರ್ಟಾ. ಸೊ ಇದ್ರೊಳಗಡೆ ಹಿಡ್ಕೋ. ಆಯ್ತಾ? ಹಾಕೋಣ. ನೋಡಿ, ಬೆಣ್ಣೆ ಅಂತ ಬಾಡಿ ಇರೋ ಹೆಂಗಸು, 56 ಹರ್ಬ್ಸ್ ಇರೋ ಡ್ರಿಂಕ್. ಓಕೆ, ಹುಡುಗಿ. ಓಕೆ, 56 ಹರ್ಬ್ಸ್ ಇರೋ ಡ್ರಿಂಕ್ ಒಂದು ಸ್ವಲ್ಪ ದಿವಸದಲ್ಲಿ, ಅಂದ್ರೆ ಒಂದು ವಾರದಲ್ಲಿ. ಈಗ ಇದನ್ನ ಯೂಶಲಿ ಏನ್ ಮಾಡ್ತಾ ಗೊತ್ತೇನೆ, ನನ್ನ ಹತ್ರ ಆ ಶಾರ್ಟ್ ಗ್ಲಾಸ್ ಇಲ್ಲ, ಏನು ಟ್ರಾನ್ಸ್ಪರೆಂಟ್ ಶಾರ್ಟ್ ಗ್ಲಾಸ್. ಆಯ್ತಾ? ಈ ಫಸ್ಟ್ ಅದನ್ನ ನೀನು ಈ ತರ ಹಾಕ್ಬಿಟ್ಟು ಇದನ್ನ ನೋಡು, ಇವಾಗ ಹಿಂಗ್ ಮಾಡಿ ಅದು ನೀವು ಆತರ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಿಂಗಿಡೋದು, ಇದು ಉಲ್ಟಾ ಬಿತ್ತಿದು ಬಾರ್ದದು. ಆಯ್ತಾ? ಅದು ನನ್ನ ಹತ್ರ ಇಲ್ಲ ಆಗಿದ್ದಕ್ಕೆ ನಾನು ಯೂಸ್ ಮಾಡ್ತಾ ಇದ್ದೀನಿ. ನನ್ಗೆ ಹೇಳ್ಬೇಕಿತ್ತು, ತರ್ತಾ ಇದೆ ತಾನೆ? ಅಲ್ವಾ? ಹೌದು. ಆಮೇಲೆ ಇದಕ್ಕೆ ಸ್ವಲ್ಪ ಕುಡಿದು ನೋಡಮ್ಮ. ವಿಂಗ್ಸ್. ಆಮೇಲೆ ಏನಿಲ್ಲ, ಅದು ಇವಾಗ ಹಿಂಗ್ ಕ್ಲೋಸ್ ಮಾಡಿ ಹಿಂಗ್ ಹಾಕ್ತಿಯಲ್ಲ, ಕುಡಿಯಕ್ ಮೊದಲು ಅದನ್ನ ಹಿಂಗ್ ತಳ್ಬೇಕು ಅದನ್ನ. ಹೌದಾ? ಮಿಕ್ಸ್. ಅದು ಎಂಡಲ್ಲಿ ಏನಂದ್ರೆ ಹಿಂಗ್ ಓಪನ್ ಆಗೇ ಆಗುತ್ತೆ. ಸೊ ಅದು ಕೊಡುವಾಗ ಮಾತ್ರ ಶೋ ಅಷ್ಟೇ. ಹಿಂಗೆ ಇವಾಗ ನಿಂಗೆ ಅಲ್ಲಿ ಕಾಫಿ ಆದ್ರೂ ತಗೋ, ನೀನ್ ಕಟ್ಲೆಟ್ ಜೊತೆ ಕಾಫಿ ಕುಡಿ. ಆಯ್ತಾಯ್ತು. ಇದು ನಾನು ಇದನ್ನ ಕುಡಿತೀನಿ. ನೋಡಿ ಹೆಂಗಿದೆ ಹೇಳು. ಸ್ಟ್ರಾಂಗ್ ಇದೆ, ಒಂಚೂರು ಬೇಕಾ? ಹಂಗಾರೆ ಚೂರು ಹಾಕು, ಇಲ್ಲೇ ಬಿದ್ದೋಗ್ಬಿಟ್ರೆ ಕೊನೆಗೆ ನನಗೆ ಅಂತಳಲ್ಲ, ಫುಲ್ಲು ಲೈಟ್ ಆಗಿ ಜ್ಯೂಸ್ ತರ ಕುಡಿತಾಳೆ. ಆಕ್ಚುಲಿ ಇದು ನನಗೆ ಸರಿ ಇದೆ. ಚೆನ್ನಾಗಿದ್ಯಾ? ಸೂಪರ್ ಆಗಿದೆ. ಡನ್. ಹಂಗ ನಾನು ಕಾಫಿ ಇಟ್ಕೋತೀನಿ. ನಾನು ಕಟ್ಲೆಟ್ ಟ್ರೈ ಮಾಡ್ತೀನಿ. ಟ್ರೈ ಮಾಡೋಣ, ಅಲ್ಲಿ ಕೂತ್ಕೊಳ್ಳೋಣ. ಓಕೆ, ಲೆಟ್ಸ್ ಗೋ. ಹೆಂಗಿದ್ಯಾ? ತುಂಬಾ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ನನಗೆ ವಿತ್ ರವೆ ಇಷ್ಟ. ಸೊ ಸ್ನೇಹಿತರೆ, ಸೂಪರ್ ಕಟ್ಲೆಟ್, ಇವಾಗ ಸೂಪರ್ ಡ್ರಿಂಕ್ ತಗೊಂಡು ಕಟ್ಲೆಟ್ ಫಿನಿಶ್ ಮಾಡ್ಕೊಂಡು ಸ್ವಲ್ಪ ಚಿಲ್ ಮಾಡಿ ಮನೆಗೆ ಹೋಗಿ ಮುಖಕ್ಕೆ ಚೆನ್ನಾಗಿ ಆಯಿಲ್ ಹಾಕೊಂಡು 7 ದಿವಸ ಆದ್ಮೇಲೆ 20 ಆದ್ಮೇಲೆ ನೀನು ಫೀಡ್ಬ್ಯಾಕ್ ಅವ್ರಿಗೆ ಕೊಡು, ನೀವೇ ನೋಡಿ. ಓಕೆ, ಸೊ ಇವತ್ತಿನ ವಿಡಿಯೋ ಇಷ್ಟೇನೆ. ನಿಮ್ಗೆ ಇಷ್ಟ ಆಯ್ತು? ಅಯ್ಯೋ ಇಷ್ಟೇನಾ? ಯಾಕೆ ಇನ್ನೇನಿದೆ? ನಾನು ಇನ್ನೂ ಕುಡ್ದು ಇರು ಇನ್ನೊಂದು ಚೂರು. ನನ್ಗೆ ಇವಾಗ ಏನ್ ಗೊತ್ತಾ, ನಾ ಇನ್ನೊಂದು ತೋರಿಸ್ತೀನಿ. ಇವ್ರ ಮನೆಯಲ್ಲಿ ಮಸಾಜ್ಗೆ ಅಂತ ಮರ್ತೋಗ್ಬಿಟ್ಟಿದ್ದಾಳೆ ಇವಳು. ಏನಕ್ಕಂದ್ರೆ ಇವ್ರ ಮನೆಯಲ್ಲಿ ಕಾಲ್ ಮಸಾಜ್ಗೆ, ಕಣ್ ಮಸಾಜ್ಗೆ ಎಲ್ಲ ಬೇರೆ 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 ವಸ್ತುಗಳು, ಬೆನ್ನು ಎಲ್ಲದಕ್ಕೂ ಇದೆ. ಆದ್ರೆ ಯಾರು ಯೂಸ್ ಮಾಡಲ್ಲ. ಇವಾಗ ನಾನು ರಿಲ್ಯಾಕ್ಸ್ ಮಾಡಕ್ ಬಂದಿದ್ದೀನಲ್ಲ, ಇವತ್ತು ನನ್ನ ಪ್ಲಾನಲ್ಲಿ ಬರೀ ಫೇಸ್ ಆಯಿಲ್ ಇರಲಿಲ್ಲ ಅಷ್ಟೇ, ಅದು ಇವಾಗ ಅದು ಬಂತು.
ಇವಾಗ ನೆಕ್ಸ್ಟ್ ನಾನು ಮಸಾಜ್ ಮಾಡಿಸ್ಕೊತೀನಿ ನನ್ನ ಕಾಲಿಗೆ ಚೆನ್ನಾಗಿ ಮಸಾಜ್ ಮಾಡ್ಕೊಂಡು ನಾನು ಡ್ರಿಂಕ್ ಕುಡ್ದು ನಿಮ್ಗೆ ತೋರಿಸ್ತೀನಿ ಹೆಂಗಿದೆ ಅಂತ. ಆಯ್ತಾ? ಹೋಗೋಣ ಇನ್ನೊಂಚೂರು ಕುಡಿದ್ಬಿಟ್ಟು ಮತ್ತೆ ಹೋಗೋಣ. ಎಸ್, ನೋಡಿ ನೀವು ಹೆಂಗಿರುತ್ತೆ ಅಂತ. ರಿಲ್ಯಾಕ್ಸ್ ಅಂದಮೇಲೆ ಟೋಟಲ್ ರಿಲ್ಯಾಕ್ಸ್. ನಾನು ಅವಳು ನನ್ನ ರಿಲ್ಯಾಕ್ಸ್ ಮಾಡಿಸ್ತಾಳೆ. ಫ್ರೆಂಡ್ಸ್, ನಿಮ್ಗೆ ಗೊತ್ತಾ ಹಳೆ ಕಾಲದಲ್ಲಿ ಮಹಾರಾಣಿಗಳೆಲ್ಲ ಹೆಂಗಿರ್ತಾರೆ ಅಂತ? ಹಾಗೆ ನಾನು ಒಂದು ಡ್ರಿಂಕ್ ಇಲ್ಲಿ ಬೆನ್ನಲ್ಲಿ ಒಳ್ಳೆ ಮಸಾಜ್ ಆಗ್ತಾ ಇದೆ. ಇವತ್ತು ಏನೋ ಯೋಗ ಮಾಡೋವಾಗ ಒಂಚೂರು ನೋವಾದಂಗಿತ್ತು, ಇವಾಗ ಫುಲ್ಲು ಸೂಪರ್ ಆಗಿ ಮಸಾಜ್ ಆಗ್ತಾ ಇದೆ. ಡ್ರಿಂಕ್ ಒಂದು ಸಿಪ್ ತೊಗೊಂಡು ಕಾಲು ನೋವು ಮಸಾಜ್ಗೆ ಹಾಕ್ತೀನಿ ರೀ. ಸೊ ಸಾಕ್ಸ್ ಹಾಕ್ಕೊಂಡು ಕಾಲ್ಗಾಯ್ತು, ಬೆನ್ಗಾಯ್ತು. ಇವಾಗ ನಾನು ತುಂಬ ಹೊತ್ತು ಶಿವರಂಜನಿ ನೋಡಾಯ್ತು, ಕಣ್ಣು ತಂಪು ಮಾಡ್ಕೊಳ್ಳೋಣ. ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಸ್ವಲ್ಪ ಡ್ರಿಂಕ್ ಗ್ಲಾಸ್ ಕೈ ಕೊಡ್ತೀಯಾ? ಬಾಯಲ್ಲಿದೆ ಅಂತ ಗೊತ್ತಿದೆ. ಕೊಟ್ಟೆ ಇರು. ಹಾಂ, ಸರಿ. ಸೊ ಫ್ರೆಂಡ್ಸ್, ಇವತ್ತಿನ ನನ್ನ ವೀಕೆಂಡ್ ರಿಲ್ಯಾಕ್ಸೇಷನ್ ಇಸ್ ದಿಸ್. ಓ, ಕಣ್ಣಂತೂ ಏನು ತಂಪಾಗಿದೆ. ನನ್ನ ಬಾಯಿಗೂ ಒಂದು ಮಿಷಿನ್ ಹಾಕೋದು ಒಳ್ಳೆ. ಬಾಯಿ ಮಿಷಿನ್ ಕೊಟ್ಟಿದ್ದೀರಲ್ಲ ಕೈಗೆ. ಅಲ್ಲ, ಬಾಯಿನೂ ಒಂಚೂರು ಮಸಾಜ್ ಮಾಡಿದರೆ ಪಾಪ ನಾಲ್ಗೆ ಮಾತಾಡಿ ಸುಸ್ತಾಗೋಗಿದೆ ಅಂತ. ಓ, ಏನು ಚೆನ್ನಾಗಿದೆ. ನನ್ನ ಬೆನ್ನು, ನನ್ನ ಕಣ್ಣು, ನನ್ನ ಕಾಲು. ದೇವರು ಮೇಲ್ಗಡೆ ಓಡಾಡ್ತಾ ಇರ್ಬೇಕಾದ್ರೆ ತತಾಸ್ತು ನನ್ನ ಮುದ್ದಿನ ಈ ಪ್ರಾಣಿಗೆ ಎಲ್ಲ ಕೊಟ್ಬಿಡಪ್ಪ ಅಂತ ಹೇಳಿ ನನಗೆ ಮೇಲಿಂದ ಕೆಳಗೆಗೆ ಐಶ್ವರ್ಯ, ಆರೋಗ್ಯ. ಹೆಂಗಿದೆ ಗೊತ್ತಾ ಫ್ರೆಂಡ್ಸ್? ನಿಮ್ಗೆ ಗೊತ್ತಿಲ್ಲ ನನ್ನ ಫೀಲಿಂಗ್ ಹೆಂಗಿದೆ ಇವಾಗ ಅಂತ. ಏನು ಅದೃಷ್ಟ ಅನ್ನೋ ಇದೆಲ್ಲ ಪಡ್ಕೊಬಂದಿರ್ಬೇಕು ಗೊತ್ತಾ. ಹಿಂಗೆ ಇದು ಲೆಕ್ಕದಲ್ಲಿ ಹೆಂಗಂದ್ರೆ 3 ಜನ ನನಗಿವಾಗ ಕೆಲಸದವ್ರಿದ್ದಾರೆ. ಕಾಲು ಒತ್ತಾ ಇದ್ದಾರೆ, ಬೆನ್ನು ಒತ್ತಾ ಇದ್ದಾರೆ, ಕಣ್ಣಿಗೆ ಮಸಾಜ್ ತಂಪಾಗಿ. ಬೆನ್ನು, ಕಣ್ಣು, ಕಾಲು, ಅದೃಷ್ಟ. ಇವಾಗ ನನಗೆ ಮಾತಾಡೋಕ್ಕಾಗ್ತಾ ಇಲ್ಲ, ಸುಸ್ತಾಗೋಗಿದೆ. ನಾನು ರೆಸ್ಟ್ ಮಾಡ್ತಾ ಇದ್ದೀನಿ. ಆಯ್ತು, ಸಾಕಲ್ಲ? ಹೇಳ್ಬಿಡಂಗಾರೆ ಬಾಯ್. ನಾನು ನಿಮ್ಮನ್ನು ನೋಡ್ತಾ ಇಲ್ಲ, ನೀವು ನನ್ನ ನೋಡ್ತಾ ಇದ್ದೀರಾ. ಎಂಜಾಯ್ ಮಾಡಿ. ಚಿಯರ್ಸ್ ವೀಕೆಂಡ್ಗೆ. ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಷ್ಟೇನೆ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ಮತ್ತೆ ಬೇರೆ ಬೇರೆ ವಿಡಿಯೋಗಳು, ಬೇರೆ ಬೇರೆ ರೆಸಿಪಿಗಳು, ಇವಳದು ಮಸಾಜ್ ಇನ್ನೂ ಕಂಟಿನ್ಯೂ ಇದೆ, ತೋರಿಸ್ತಾ ಇರ್ತೀವಿ. ನೀವು ನಮ್ಮ ಚಾನೆಲ್ ನೋಡ್ತಾ ಇರಿ.